ಪಾಪ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ನಮಗೆ ಗಮನಕ್ಕೆ ಬಂದ ವಿಷಯ ಏನಂದರೆ, ಅವರು ದುಡ್ಡು ತಗೊಂಡು ಆಸ್ತಿ ಇದ್ದವ್ರಿಗೆ, ಮನೆ ಇದ್ದವ್ರಿಗೆ, ಅಂಥವ್ರಿಗೆ ಅಲ್ಲೆಲ್ಲ ಮನೆಗಳನ್ನು ಎಲ್ಲ ಸಂಪೂರ್ಣವಾಗಿ ಅವು 421 ನಾನು ಮಾಹಿತಿ ಹಾಕಿದ ಮ್ಯಾಗೆ ನನಗೆ ಎಷ್ಟು ಮಂದಿಗೆ ಹಂಚಿಕೆ ಆಗ್ಯಾವತ್ತಂದ ಮ್ಯಾಗೆ ನನಗೆ 421 ಅಂತೇಳಿ ನನಗೆಲ್ಲ ಲಿಸ್ಟ್ ಕೊಟ್ಟಿದ್ದಾರೆ. 421 ಲಿಸ್ಟ್ನಲ್ಲಿ ಯಾರ್ಯಾರ ಹೆಸರುಗಳಿದೆ ಅವರು ನಾನು ಡಿ ಸಿ ಅವರಿಗೆ ಒಂದು ಮನವಿ ಬರೆದಿದ್ದೇನೆ. ಅವೆಲ್ಲ ಆಸ್ತಿ ಇದ್ದವ್ರಿಗೆ ಹಂಚಿಕೆ ಮಾಡಿದ್ದಾರೆ. ದಯವಿಟ್ಟು ನಾವು ಡಿ ಸಿ ಸಾಹೇಬರಿಗೆ ಮನವಿ ಮಾಡ್ಕೊಳ್ತೀವಿ ಏನಂದರೆ, ದಯವಿಟ್ಟು ಬಡವ ಕುಟುಂಬದವರಿಗೆ ಯಾರ್ಯಾರಿಗೆ ಮನೆ ಇಲ್ಲ, ಜಾಗ ಇಲ್ಲ ಅಂಥವ್ರಿಗೆ ಅವೆಲ್ಲವನ್ನು ಪರಿಶೀಲನೆ ಮಾಡಿ ಮತ್ತು ಪುನಃ ಅವೆಲ್ಲ ಅವ್ರವ್ರು ಯಾರ್ಯಾರು ಆಸ್ತಿ ಇದ್ದಾವೆ ಅವೆಲ್ಲ ಇದು ಮಾಡಿ ಮತ್ತು ಅವು ಕೊಟ್ಟಂಥ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಅವರು ಯಾರು ದುಡ್ಡು ತಗೊಂಡು ಅವರಿಗೆ ಹಂಚಿಕೆ ಮಾಡಿದಾರೋ ಅವ್ರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಮತ್ತು ಬಡವರಿಗೆ ಆ ಸಿಗಬೇಕಾಗಿದ್ದಂಥವನ್ನು ಆ ಮನೆಗಳನ್ನು ಹಂಚಿಕೆಯನ್ನು ಆ ಬಡವ ಕುಟುಂಬಕ್ಕೆ ಸೇರಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇವೆ. ಮತ್ತು ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಮುಂದೆ ಬೇಕು, ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ಭ್ರಷ್ಟ ಅಧಿಕಾರಿಗಳಿಗೆ, ಪ್ರಧಾನಮಂತ್ರಿ ಆಯ್ಕೆ ಅಡಿಯಲ್ಲಿ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿ ಮಾಡಿದ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬೇಕೇ ಬೇಕು. ಹಂಚಿಕೆ ಆಗ್ಬೇಕನ್ನೋದು ಅಲ್ಲೆಲ್ಲ ಏನಾಯ್ತು ಸರ್, ಆಸ್ತಿ ಇದ್ದವ್ರಿಗೆ ಹಂಚಿಕೆ ಮಾಡಿದ್ರು, ಬಡ ಕುಟುಂಬದವ್ರಿಗೆ ಯಾರಿಗೆ ಒಂದು ಯಾವುದು ಮನೆ ಹೊಂದಿಲ್ಲ ಸರ್. ಅಲ್ಲಿ ಆಗಿದ್ದು ನೋಡಿ ಸರ್, ಎಷ್ಟು ವರ್ಷದಿಂದ ನಾವು ಕೇಳಿದೀವಿ ಸರ್, ಮನವಿ ಕೊಟ್ಟು ಇದು ಮಾಡಿದೀವಿ, ನಮಗೊಂದು ಇಶ್ಯೂ ಇದು ಕೊಟ್ಟರು ಸರ್. 421 ಮನೆ ಹಂಚಿಕೆ ಆಗ್ಯಾವ ಅಂತ ಹೇಳಿ ಸರ್. ಆಶ್ರಯ ಸಮಿತಿ ಒಂದು ಇರ್ತದಲ್ಲ, ಆಶ್ರಯ ಸಮಿತಿನಲ್ಲಿ ಡಿಸೈಡ್ ಆಗಿ ಮಾಡ್ತಾರಲ್ಲ ಫಲಾಟ್, ಅದರಲ್ಲಿ ನಿಮ್ಮದು ಯಾರು ತಗೊಂಡಿಲ್ಲ? ಹಾಂ ಸರ್, ತಗೊಂಡಿಲ್ಲ ಸರ್. ಸರ್ ಅಲ್ಲಿ ಏನು ಮನೆ ಆಗ್ಯಾವ ಸರ್, ಅಷ್ಟು ಬಡ ಕುಟುಂಬದವ್ರಿಗೆ ಹಂಚಿಕೆ ಆಗ್ಬೇಕನ್ನೋದು ರೂಲ್ಸ್ ಸರ್. ಆದ್ರೆ ಅಲ್ಲಿ ಇದ್ದವ್ರಿಗೆ ಎಲ್ಲರಿಗೆ ಅಲ್ಲಿ ಎಲ್ಲ ಪ್ರತಿಯೊಬ್ಬರು ನನ್ನ ಅಂದಾಜು ಒಳಗೆ ನನ್ನ ಕಣ್ಣೆದುರು ನೋಡಿದ್ದು ಸರ್, 50-60 ಮಂದಿ ಆಸ್ತಿ ಇದ್ದವ್ರಿಗೆ ಹಂಚಿಕೆ ಅದಾವ ಸರ್. ಮನೆ ಇದ್ದವರಿಗೆ ಮನೆ ಇದ್ದವ್ರಿಗೆ, ಆಸ್ತಿ ಹೊಲ ಇದ್ದವ್ರಿಗೆ ಅದಾವ ಸರ್. ಹಾಂ ಸರ್, ಇದು ಪ್ರತಿಯೊಂದು ಅಲ್ಲಿ ಎಲ್ಲ ಪರಿಶೀಲನೆ ಮಾಡಿ ಸರ್, ಅವೆಲ್ಲ ಕ್ಯಾನ್ಸಲ್ ಮಾಡಿ ಬಡ ಕುಟುಂಬದವ್ರಿಗೆ ಯಾರ್ಯಾರಿಗೆ ಸಿಕ್ಕಿಲ್ಲ, ಬಡ ಕುಟುಂಬದವ್ರು ಜಾಗ ಇಲ್ಲ ಸರ್, ಜೋಪಡಿ ಹೊಡ್ಕೊಂಡಿದ್ದಾರೆ ಅಂಥವ್ರಿಗೆ ಸೇರ್ಬೇಕು ಸರ್. ಈ ಬಿಟ್ಟುಕೊಟ್ಟಿದ್ದೀವಿ ಸರ್, ಅಂಥವ್ರಿಗೆ ಯಾರಿಗೆ ಮನೆ ಇಲ್ಲ ಸರ್. ಮತ್ತೆ ಎಲ್ಲ ಆಸ್ತಿ ಇದ್ದವ್ರಿಗೆ ನಮಗೆ ಬರಲಿ ಅಂದ್ರೆ ಹೆಂಗೆ ಸರ್, ಬಡ ಕುಟುಂಬದವ್ರು ಎಲ್ಲಿ ಹೋಗ್ಬೇಕು ಸರ್? ಚೆಕ್ ಮಾಡೋಣ, ಅಲ್ಲಿ ಪಟ್ಟಿ ಇದೆಯಾ, ನೀವು ಪಟ್ಟಿ ಮಾಡ್ಕೊಂಡಿದ್ದೀರಾ? ಪಟ್ಟಿ ಏನು ಮಾಡ್ಕೊಂಡಿಲ್ಲ ಸರ್, ತನಿಖೆ ಮಾಡಿಸಿ ಯಾರ್ಯಾರು ಮಾಡಿ ಸರ್. ಮತ್ತೆ ಈಗ ನಾವು ಮೊನ್ನೆ ಮಹಾನಗರ ಪಾಲಿಕೆಗೆ ಹೋದಾಗ ಸರ್, ಅಲ್ಲಿ ನಾವು ಕೇಳಿದ್ವಿ ಅವ್ರ ಡಿಪಾರ್ಟ್ಮೆಂಟ್ದವ್ರಿಗೆ, ಒಬ್ಬರಿಗೆ 4,75,000 ರೂಪಾಯಿ ಕೊಟ್ಟು ಒಂದು ಮನೆ ಹಂಚಿಕೆ ಮಾಡಿಕೊಡ್ತೀನಿ ಅಂತ. ಆಸ್ತಿ ಇದ್ದವ್ರಿಗೆ
ನಾವೇ ಖುದ್ದಾಗಿ ನಾವೇ ಹೋಗಿದ್ರು. ನಮ್ಮ ರಾಜ್ಯಾಧ್ಯಕ್ಷರು ಹೋಗಿ ಕಿಸಿಂದ ಒಂದು ಕೇಳಿದಾಗೆ ನಮ್ಮ ಮುಂದೆ ಎದುರುಗಡೆನೆ ನೇರವಾಗಿ ಹೇಳಿದ್ದಾರೆ 4,75,000 ರೂಪಾಯಿ ತುಂಬಿರ್ತಾರೆ. ಆಯ್ತು, ಚೆಕ್ ಮಾಡೋಣ ಕೊಡಿ. ಮತ್ತೆ ಯಾರಿಗೆ ಹಂಚಿಕೆ ಮಾಡಿದಾರೆ ಆ ಪಟ್ಟಿನ ತಗೊಂಡು ಹಾಂ ಸರ್, ಅದೆಲ್ಲ ಇದು ಹೋಗಿದೆ ಜೊತೆ ಇನ್ನೊಂದು. And sir, lot of people came from economically weaker section and they don't have the access to get those benefits from the government. So ನಾವು ಇವಾಗ ಯಾವುದಾದ್ರೂ ಮುನ್ಸಿಪಾಲ್ಟಿ ಆಗಲಿ ಮುನ್ಸಿಪಲ್ ಕಾರ್ಪೊರೇಷನಲ್ಲಿ ಹೋಗಿ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಆಗಲಿ ಜೀವನಲ್ಲಿ ಏನು ಸ್ಕೀಮ್ಗಳಿದೆಯಲ್ಲ ಅದ್ರ ಬಗ್ಗೆ ಕೇಳ್ತೀವಿ. ಆವಾಗ ಹೇಳ್ತಾರೆ 50,000 ಕೊಡಬೇಕು, ಅದು ಕೊಡಬೇಕು, ಇದು ಕೊಡಬೇಕು, ಸ್ವಲ್ಪ ಲಂಚ ಬೇಕು, ಹಂಗೆ ಹಿಂಗೆ ಹೇಳ್ತಾರೆ. ಸೊ ದಟ್ಸ್ ನಾಟ್ ಅ ಥಿಂಗ್, ರೈಟ್? ದೇ ಶುಡ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಿ ಕೇಮ್ ಫ್ರಮ್ ಲೋ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ಯುನೋ ನಮ್ಮ ಕಡೆ ಅದು ಈಗ ಸಪೋಸ್ ಈಗ ಇವ್ರದ್ದು BPL ಕಾರ್ಡ್ ಬಂದಾಗಿದೆ, ಇದನ್ನು ನಾನು ಚಾಲೂ ಮಾಡಿಸ್ಲಿಕ್ಕೆ ಹೋದರೆ ಯಾರೂ ರೆಸ್ಪಾನ್ಸೇ ಕೊಡಲ್ಲ. ಸೊ ದಟ್ ಈಸ್ ದ ಥಿಂಗ್ ಸರ್. ಥ್ಯಾಂಕ್ ಯು ಸರ್. ನಾವೇನೋ ಸಾರ್ವಜನಿಕ ಪ್ರಾದೇಶಿಕ ಕಚೇರಿ ಇದಲ್ಲ, ಯಾಕಂದರೆ ಅಲ್ಲಿ ಈಗ ಆಲ್ ನೋಡೋದು ಏನಂದರೆ ರಮೇಶ್ ಕೋಲಿ ರಾಜ್ಯಾಧ್ಯಕ್ಷರು ಭಾರತೀಯ ದ್ರಾವಿಡ ಸೇನೆ ದಲಿತ ಸಂಘಟನೆ ಭಾರತದ ಮೂಲ ನಿವಾಸಿಗಳು ನಾನು ನಮ್ಮಲ್ಲಿ ಮನವಿ ಮಾಡಿಕೊಳ್ಳಿದ್ರೆ ವಿಜಯಪುರ 14 ತಾಲೂಕುಗಳಾಗಿ ಒಳಗೊಂಡಿದೆ. ಒಂದು ದೊಡ್ಡ ಜಿಲ್ಲೆ ಆಗಿದ್ದು ಜಿಲ್ಲೆಗೆ ಒಂದು ಪ್ರಾದೇಶಿಕ ಕಚೇರಿ ಬರೋದ್ರಿಂದ ಸಾರ್ವಜನಿಕರಿಗೆ ಹೊಸ ಓಕೆ ಸರ್. ಇದು ಆಶ್ರಮ